ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ರೋಡಲ್ಲಿ ಪೆಟ್ಟಾಗಿ ಬಿದ್ದಿರುವಂತಹ ನಾಯಿಮರಿಯನ್ನು ಒಬ್ಬ ಹುಡುಗ ರಕ್ಷಿಸುವಂತಹ ಕತೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಕತೆನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕತೆ ಇಷ್ಟ ಆದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಬನ್ನಿ ಕತೆ ಶುರು ಮಾಡೋಣ. ಈ ಕತೆಯ ಟೈಟಲ್ ಪರೋಪಕಾರಿ ರಾಮು. ರಾಮು, ರವಿ ಮತ್ತು ಶಂಕರ ಜೊತೆಯಾಗಿ ಶಾಲೆಯಿಂದ ಮನೆಗೆ ಬರುತ್ತಿರುವಾಗ ರಸ್ತೆ ಬದಿಯಲ್ಲಿ ನಾಯಿಮರಿಯೊಂದು ಕಾಲಿಗೆ ಗಾಯವಾಗಿ ನರಳುತ್ತಾ ಬಿದ್ದಿತ್ತು. ಅದು ನೋವಿನಿಂದ ಅರಚುತ್ತಿತ್ತು. ಈ ಶಬ್ದ ಕೇಳಿ ಎಲ್ಲರೂ ಅತ್ತ ಓಡಿ ಬಂದು ನೋಡಿದರು. ನಾಯಿಮರಿಯ ಮೈಯಿಂದ ರಕ್ತ ಹರಿಯುತ್ತಿತ್ತು. ಅಯ್ಯೋ ಪಾಪ, ಪುಟ್ಟ ನಾಯಿಮರಿ ಗಾಯಗೊಂಡು ನಡೆಯಲಾಗದೆ ಪರದಾಡುತ್ತಿದೆ, ಏನು ಮಾಡೋದು ಎಂದು ರಾಮು ಗೆಳೆಯರನ್ನು ಕೇಳಿದಾಗ ಅವರೆಲ್ಲ ಏಕಕಂಠದಿಂದ ನಮಗ್ಯಾಕೆ ಬೇಕು ಈ ಉಸಾಬರಿ, ಮನೆಗೋಗೋದು ಲೇಟಾದರೆ ಮಮ್ಮಿ ಡ್ಯಾಡಿ ಬೈತಾರೆ ಎಂದು ಕುಂಟು ನೆಪ ಹೇಳಿ ಅಲ್ಲಿಂದ ಪಾರಾದರು. ರಾಮುವಿಗೆ ಆ ಪುಟ್ಟ ನಾಯಿಮರಿಯನ್ನು ಬಿಟ್ಟು ಹೋಗಲು ಮನಸ್ಸಾಗಲಿಲ್ಲ. ಆಗ ಅಲ್ಲೇ ಹತ್ತಿರದಲ್ಲಿ ಪಶು ಚಿಕಿತ್ಸಾಲಯ ಇದ್ದಿದ್ದು ಆತನಿಗೆ ನೆನಪಾಯಿತು. ತಡ ಮಾಡದೆ ಆತ ನಾಯಿಮರಿಯನ್ನು ಮೆಲ್ಲಗೆ ಎತ್ತಿಕೊಂಡು ಅಲ್ಲಿಗೆ ಹೋದ. ಅಲ್ಲಿದ್ದ ವೈದ್ಯರು ನಾಯಿಮರಿಯ ಕಾಲಿನ ಗಾಯಕ್ಕೆ ಸೂಕ್ತ ಔಷಧ ಹಾಕಿ ಬ್ಯಾಂಡೇಜ್ ಕಟ್ಟಿದರು. ನಾಯಿಮರಿಗೆ ಸ್ವಲ್ಪ ನೋವು ಕಡಿಮೆಯಾಗಿ ನಡೆದಾಡಲು ಶಕ್ತಿ ಬಂತು. ವೈದ್ಯರು ರಾಮುವಿನ ಪ್ರಾಣಿ ಪ್ರೀತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಯಾರೇ ಆಗಲಿ ಸಂಕಷ್ಟದಲ್ಲಿರುವವರಿಗೆ ನಮ್ಮಿಂದಾದ ಸಹಾಯ ಮಾಡಬೇಕು, ಅದುವೇ ಮಾನವನ ಧರ್ಮ ಎಂದು ಅವರು ರಾಮುವಿಗೆ ಹೇಳಿದರು. ಇದು ರಾಮುವಿನ ಪರೋಪಕಾರದ ಕಥೆಯಾಗಿದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ಕತೆ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.